ಡೇಟಿಂಗ್ ಆ್ಯಪ್ಗಳಲ್ಲಿ ಪಾರ್ಟ್ನರ್ನ ಹುಡುಕುತ್ತಿರೋ ಸೆಲೆಬ್ರಿಟಿಗಳು. ಸ್ಯಾಂಡಲ್ವುಡ್ನಲ್ಲೂ ಇದೆ ಈ ಟ್ರೆಂಡ್. ಇತ್ತೀಚಿನ ದಿನಗಳಲ್ಲಿ ಜನರು ಡೇಟಿಂಗ್ ಆ್ಯಪ್ಗಳ ಮೊರೆ ಹೋಗುತ್ತಿರುವುದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅದಕ್ಕಾಗಿಯೇ ಕೆಲವು ಡೇಟಿಂಗ್ ಆ್ಯಪ್ಗಳು ಕೂಡ ಇವೆ. ಸಿನಿಮಾ ಸ್ಟಾರ್ಗಳು ಕೂಡ ಈ ಆ್ಯಪ್ಗಳನ್ನು ಬಳಸ್ತಾ ಇದ್ದಾರೆ. ಕೆಲವು ಆ್ಯಪ್ಗಳು ಸೆಲೆಬ್ರಿಟಿಗಳಿಗಾಗಿ, ಉದ್ಯಮಿಗಳಿಗಾಗಿ ಅಂತಾನೆ ಆ್ಯಪ್ಗಳನ್ನು ಮಾಡಲಾಗಿದೆ. ಈ ಹೈ ಪ್ರೊಫೈಲ್ ಇರುವಂಥವರಿಗೆ ಮಾತ್ರ ಈ ಆ್ಯಪ್ಗಳ ಪ್ರವೇಶ ಇರುತ್ತೆ. ಇಲ್ಲಿ ಹುಡುಗ ಹುಡುಗಿಯರ ಪ್ರೊಫೈಲ್ಗಳು ಮ್ಯಾಚ್ ಆದರೆ ಸಾಕು, ಅವರು ಡೇಟಿಂಗ್ಗೆ ಹೋಗ್ತಾರೆ. ಯುವ ಸಮುದಾಯವನ್ನು ಸೇರುವ ಹಲವು ಡೇಟಿಂಗ್ ಆ್ಯಪ್ಗಳು ಕೂಡ ಈಗಿನ ಕಾಲದಲ್ಲಿ ಇವೆ. ಕೆಲವರು ಈ ಡೇಟಿಂಗ್ ಆ್ಯಪ್ಗಳ ಮೂಲಕವೇ ಪಾರ್ಟ್ನರ್ಗಳನ್ನ ಹುಡುಕಿಕೊಳ್ತಾರೆ. ಮದುವೆ ಆಗಿ ನೆಮ್ಮದಿಯ ಜೀವನವನ್ನು ಕೂಡ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಡೇಟಿಂಗ್ ಆ್ಯಪ್ಗಳನ್ನು ಬಳಸುವವರ ವಿವರಗಳನ್ನು ಇಲ್ಲಿ ಸೀಕ್ರೆಟ್ ಆಗಿ ಇಡಲಾಗುತ್ತೆ. ಅದರಲ್ಲೂ ಕೆಲವೊಮ್ಮೆ ಸೆಲೆಬ್ರಿಟಿಗಳ ಪ್ರೊಫೈಲ್ಗಳು ಲೀಕ್ ಆಗಿರೋದು ಸಹ ಇದೆ. ಹೀಗಾಗಿ ಸೆಲೆಬ್ರಿಟಿಗಳು ತಮ್ಮ ಸೀಕ್ರೆಟ್ಗಳನ್ನು ಕಾಪಾಡುವಂತಹ ಡೇಟಿಂಗ್ ಆ್ಯಪ್ಗಳ ಮೊರೆ ಹೋಗ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ತಾರೆಯರು ಕೂಡ ಡೇಟಿಂಗ್ ಆ್ಯಪ್ಗಳನ್ನು ಸೀಕ್ರೆಟ್ ಆಗಿ ಬಳಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಈ ಡೇಟಿಂಗ್ ಆ್ಯಪ್ಗಳೇ ಸೆಲೆಬ್ರಿಟಿಗಳ ಪಾಲಿಗೆ ಮ್ಯಾಟ್ರಿಮೋನಿ ಸೈಟ್ಗಳಾಗಿ ಬದಲಾಗ್ತಾ ಇವೆ. ಇತ್ತೀಚೆಗೆ ಕಿರುತೆರೆ ನಟಿಯೊಬ್ಬರು ತನ್ನ ಲೈಫ್ ಪಾರ್ಟ್ನರನ್ನ ಇಂತಹದ್ದೇ ಡೇಟಿಂಗ್ ಆ್ಯಪ್ಗಳ ಮೂಲಕ ಹುಡುಕಿಕೊಂಡಿದ್ದೆ ಅಂತ ಹೇಳಿಕೊಂಡಿದ್ರು. ಹೆಚ್ಚುತ್ತಿದೆ ಡೇಟಿಂಗ್ ಆ್ಯಪ್ ಕ್ರೇಜ್. ಹೌದು, ಇತ್ತೀಚೆಗೆ ಕನ್ನಡ ಕಿರುತೆರೆಯ ನಟಿಯೊಬ್ಬರು ಡೇಟಿಂಗ್ ಆ್ಯಪ್ ಬಗ್ಗೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಅವರು ಸಂದರ್ಶನವೊಂದರಲ್ಲಿ ಮಾತನಾಡ್ತಾ ಹೇಳ್ತಾರೆ, ನಾನು ಡೇಟಿಂಗ್ ಆ್ಯಪ್ ತಂಟೆಗೆ ಹೋಗಿರಲಿಲ್ಲ. ಇದೇ ವೇಳೆ ನಾನು ಸಪರೇಟ್ ಆಗಿ ಕೂಡ ಇದ್ದೆ. ನನಗೆ ಡಿವೋರ್ಸ್ ಕೂಡ ಸಿಕ್ಕಿರಲಿಲ್ಲ. ಹೀಗೆ ನಾನು ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋದಾಗ ನಮ್ಮ ಇಂಡಸ್ಟ್ರಿಯಲ್ಲಿ ನನಗೆ ಕೆಲವರು ಕೇಳಿದರು, ನೀವು ಈಗ ಬೇರೆಯಾಗಿದ್ದೀರಿ ಅಲ್ವಾ, ನೀವು ಲೈಫ್ ಪೂರ್ತಿ ಹೀಗೆ ಇದ್ಬಿಡ್ತೀರಾ ಅಂತ ಕೇಳಿದರು. ಆಗ ನಾನು ಈ ಒಂದು ಆ್ಯಪ್ಗಳ ಬಗ್ಗೆ ಯೋಚನೆ ಮಾಡಿ ಇದನ್ನು ಟ್ರೈ ಮಾಡಿದೆ ಅಂತ ಹೇಳಿಕೊಂಡಿದ್ದಾರೆ. ಡೇಟಿಂಗ್ ಆ್ಯಪ್ ಅಂದರೆ ಕ್ಯಾರೆಕ್ಟರ್ ಲೆಸ್ಸಾ ಎನ್ನುವಂತಹ ಪ್ರಶ್ನೆ ಕಾಡುತ್ತೆ. ಡೇಟಿಂಗ್ ಆ್ಯಪ್ಗಳು ಕನ್ನಡದ ಸ್ಟಾರ್ಗಳು ಕೆಲವರು ಹಿಂದೇಟು ಹಾಕ್ತಾರೆ. ಅದು ಕೂಡ ಸಾಮಾನ್ಯವಾಗಿರುವಂತಹ ವಿಚಾರ. ಅಷ್ಟಕ್ಕೂ ಅವರ ಖಾಸಗಿ ಜೀವನವನ್ನು ಹೇಳ್ಕೊಳ್ಬೇಕು ಅಂತೇನೂ ಇಲ್ಲ ಈ ಒಂದು ವಿಚಾರದಲ್ಲಿ. ಅದಕ್ಕೆ ಸಮಾಜದಲ್ಲಿ ಡೇಟಿಂಗ್ ಆ್ಯಪ್ಗಳ ಬಗ್ಗೆ ಇರುವಂತಹ ಕಾರಣಗಳು ಕೂಡ ಅಷ್ಟಕ್ಕಷ್ಟೇ ಆಗಿಬಿಟ್ಟಿದೆ. ಸಮಾಜದಲ್ಲಿ ಡೇಟಿಂಗ್ ಆ್ಯಪ್ಗಳನ್ನು ಬಳಸುತ್ತಾ ಇರೋದು ಅಂತಂದರೆ ಅದು ಕ್ಯಾರೆಕ್ಟರ್ ಲೆಸ್ ಎನ್ನುವಂತಹ ಒಂದು ಭಾವನೆ ಇದೆ ಜನರಲ್ಲಿ. ಅದಕ್ಕೆ ಕೆಲವರು ಇದನ್ನು ಬಳಸುವವರು ಪರ್ಸ್ನಲ್ ಆಗಿ ಇಟ್ಕೊಳ್ತಾರೆ. ಯಾರಿಗೂ ಕೂಡ ಈ ಒಂದು ವಿಚಾರವನ್ನು ಶೇರ್ ಮಾಡಲ್ಲ. ಯಾವ್ಯಾವ ಡೇಟಿಂಗ್ ಆ್ಯಪ್ಗಳಿವೆ ಗೊತ್ತಾ? ಹೌದು, ನಮ್ಮ ಭಾರತದಲ್ಲಿ 4-5 ಡೇಟಿಂಗ್ ಆ್ಯಪ್ಗಳಿವೆ. ಬಾಲಿವುಡ್ನಿಂದ ಹಿಡಿದು ಬಹುತೇಕ ಸೆಲೆಬ್ರಿಟಿಗಳು ಈ ಆ್ಯಪ್ಗಳನ್ನು ಬಳಸ್ತಾರೆ. ಇದರಲ್ಲಿ 2 ಡೇಟಿಂಗ್ ಆ್ಯಪ್ಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಡೇಟಿಂಗ್ ಆ್ಯಪ್ಗಳನ್ನು ಜನರು ಬಳಸ್ತಾ ಇದ್ದಾರೆ. ಇನ್ನು ಯಾವುದು ಅದು ಡೇಟಿಂಗ್ ಆ್ಯಪ್ಗಳು ಅಂತ ನೋಡಿಬಿಡೋದಾದರೆ, ಮೊದಲನೇದಾಗಿ ರಾಯ ಎನ್ನುವಂತಹ ಡೇಟಿಂಗ್ ಆ್ಯಪ್. ರಾಯ ಎನ್ನುವಂತಹ ಡೇಟಿಂಗ್ ಆ್ಯಪ್ನಲ್ಲಿ ಬಾಲಿವುಡ್ನಿಂದ ಹಿಡಿದು ಬಹುತೇಕ ಸೆಲೆಬ್ರಿಟಿಗಳು ಈ ಒಂದು ಆ್ಯಪನ್ನು ಬಳಸ್ತಾರೆ. ಇತ್ತೀಚೆಗೆ ಬಾಲಿವುಡ್ನ ನಟಿ ಜಾನ್ವಿ ಕಪೂರ್, ಶ್ರದ್ಧಾ ಕಪೂರ್, ಹೃತಿಕ್ ರೋಷನ್, ಆದಿತ್ಯ ರಾವ್ ಕಪೂರ್ ಸೇರಿದಂತೆ ಹಲವು ಸೆಲೆಬ್ರಿಟಿಗಳ ಹೆಸರುಗಳು ಈ ಡೇಟಿಂಗ್ ಆ್ಯಪ್ನ ಜೊತೆ ತಳಕು ಹಾಕಿಕೊಂಡಿತ್ತು. ಇನ್ನೊಂದು ಡೇಟಿಂಗ್ ಆ್ಯಪ್ ಅಂದರೆ ಟಿಂಡರ್. ಹೌದು, ಇದು ಸಾಮಾನ್ಯ ಜನರ ಬಾಯಿಯಲ್ಲಿ ಕೇಳಿಬರುತ್ತಂತಹ ಒಂದು ಆ್ಯಪ್ನ ಹೆಸರು. ಈ ಡೇಟಿಂಗ್ ಆ್ಯಪ್ ಕೂಡ ಸಾಕಷ್ಟು ಜನಪ್ರಿಯವಾಗಿತ್ತು. ಆದರೆ ಫೇಕ್ ಪ್ರೊಫೈಲ್ ಮತ್ತು ಜನರ ಒಂದು ಖಾಸಗಿ ತರದ ಕೊರತೆಯಿಂದ ಈ ಒಂದು ಆ್ಯಪನ್ನು ಬಳಸುವವರ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ. ನಂತರ ಬಂಬಲ್ ಎನ್ನುವಂತಹ ಆ್ಯಪ್. ಹೌದು, ಈ ಬಂಬಲ್ ಎನ್ನುವಂತಹ ಆ್ಯಪ್ ಏನಿದೆ, ಟಿಂಡರ್ ಜನಪ್ರಿಯತೆ ಪಡೆದುಕೊಂಡ ಬೆನ್ನಲ್ಲೇ ಬಂಬಲ್ ಕೂಡ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿತ್ತು. ಇದು ಕೂಡ ಫೇಕ್ ಪ್ರೊಫೈಲ್ ಮತ್ತು ಖಾಸಗಿತನವನ್ನು ಸೋರಿಕೆ ಮಾಡ್ತಾ ಇದೆ ಎನ್ನುವಂಥ ಆರೋಪ ಕೇಳಿ ಬಂದಾಗ ಅದನ್ನು ಕೂಡ ಜನ ಬಳಸೋದನ್ನು ಕಡಿಮೆ ಮಾಡಿದರು. ಇದಾದ ನಂತರ ಹಿಂಜ್ ಎನ್ನುವಂತಹ ಒಂದು ಡೇಟಿಂಗ್ ಆ್ಯಪ್ ಇದೆ. ಆ ಡೇಟಿಂಗ್ ಆ್ಯಪ್ ಕೂಡ ಸದ್ಯ ಚಾಲ್ತಿಯಲ್ಲಿ ಇರೋ ಒಂದು ಡೇಟಿಂಗ್ ಆ್ಯಪ್ ಥರನೇ ಇದೆ. ಇದು ಸೆಲೆಬ್ರಿಟಿಗಳ ಫೇವ್ರೆಟ್ ಆಗಿಬಿಟ್ಟಿದೆ. ಇಲ್ಲಿ ಬೇರೆ ಭಾಷೆಯ ಸೆಲೆಬ್ರಿಟಿಗಳು ಕೂಡ ಇರ್ತಾರೆ. ದಕ್ಷಿಣ ಭಾರತದ ತಾರೆಯರು ಹೆಚ್ಚಾಗಿ ಈ ಹಿಂಜ್ ಎನ್ನುವಂತಹ ಡೇಟಿಂಗ್ ಆ್ಯಪನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಈ ಸುದ್ದಿ ಹಲವಾರು ಕಡೆ ಈಗಾಗಲೇ ಹರಿದಾಡ್ತಾ ಇದೆ. ಇದಕ್ಕೆ ಇತ್ತೀಚೆಗೆ ಕೂಡ ಸಮಸ್ಯೆಗಳು ಕೂಡ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸೆಲೆಬ್ರಿಟಿಗಳು ಕೂಡ ಈ ಒಂದು ಡೇಟಿಂಗ್ ಆ್ಯಪ್ಗಳ ಮೊರೆಯನ್ನು ಹೋಗ್ತಾ ಇದ್ದಾರೆ. ಈಗಿನ ಒಂದು ಕಾಲಮಾನದಲ್ಲಿ ಯುವ ಜನತೆ ಇಂತಹ ಡೇಟಿಂಗ್ಗಳ ಆ್ಯಪ್ ಮೊರೆ ಹೋಗುವುದು ಸಾಮಾನ್ಯವಾಗಿಬಿಟ್ಟಿದೆ. ಅದರಲ್ಲಿ ತಮ್ಮ ಪಾರ್ಟ್ನರ್ಗಳನ್ನು, ಸ್ನೇಹಿತರನ್ನ, ಲವರ್ಸ್ಗಳನ್ನು ಹುಡುಕೊಳ್ತಾ ಇದ್ದಾರೆ. ಈ ಡೇಟಿಂಗ್ ಆ್ಯಪ್ಗಳಿಂದ ಮೋಸ ಹೋಗಿರುವ ಜನ ಕೂಡ ಸಾಕಷ್ಟು ಇದ್ದಾರೆ. ಹೀಗಾಗಿ ಇಂತಹ ಆ್ಯಪ್ಗಳನ್ನು ಬಳಸುವ ಮೂಲಕ ನೀವು ಬಳಸಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದು ಎಚ್ಚರಿಕೆಯಿಂದ ಬಳಸಬೇಕು ಅನ್ನುವಂಥದ್ದು ಕಿವಿ ಮಾತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.